ಆತ್ಮೀಯ ಬಂಧುಗಳೇ, ಇವತ್ತೇನು ಪುನೀತ್ ರಾಜ್ಕುಮಾರ್ ಅವರ ಸ್ಟ್ಯಾಚು ಉದ್ಘಾಟನೆ ಆಗಿದೆ. ಈ ಸ್ಟ್ಯಾಚುನ ನೋಡಿ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ನೂರಾರಿದೆ. ಬಂಧುಗಳೇ, ಇವತ್ತು ಪುನೀತ್ ರಾಜ್ಕುಮಾರ್ ಕೇವಲ ಸ್ಟ್ಯಾಚುವಲ್ಲಿಲ್ಲ, ಅವ್ರು ಮಾಡಿರ್ತಕ್ಕಂಥ ಸೇವೆಗಳು, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು, ಅವ್ರ ಸಿದ್ಧಾಂತಗಳನ್ನು ಒಪ್ಕೊಂಡು ನಾವು ಪುನೀತ್ ರಾಜ್ಕುಮಾರ್ ರೀತಿಯಲ್ಲಿ ನಡಿಬೇಕಂತಂದರೆ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯಕ್ಕೆ ಈ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಒಂದು ವಿನಂತಿ ಮಾಡ್ಕೊತೀನಿ. ಪುನೀತ್ ರಾಜ್ಕುಮಾರ್ ಅವರ ಹೆಸರು ಅಜರಾಮಜರವಾಗಿ ಇರಬೇಕು ಅಂತಂದರೆ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ವರ್ಷಕ್ಕೊಂದು ಸಾರಿ ಕರ್ನಾಟಕ ಫಿಲಿಮ್ ಫೇರ್ ಅವಾರ್ಡ್ ಅನ್ನೋದನ್ನ ಆಗಬೇಕು. ಆ ಕರ್ನಾಟಕ ಫಿಲಿಮ್ ಫೇರ್ ಅವಾರ್ಡು ಎಲ್ಲ ರಾಜ್ಯಗಳಲ್ಲಿ ಇರ್ತಕ್ಕಂಥವ್ರನ್ನ ಕರೆದು ಫಿಲಿಮ್ ಫೇರ್ ಅವಾರ್ಡು ಸರ್ಕಾರದ ವತಿಯಿಂದ ಆಗಬೇಕು. ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಉಳಿಬೇಕಂತಂದರೆ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ವಿಶೇಷವಾಗಿ ವರ್ಷಕ್ಕೊಂದು ಸಾರಿ ಪುನೀತ್ ರಾಜ್ಕುಮಾರ್ ಅವರ ಬಡ್ಜೆಟ್ ಆಗಬೇಕು ಸರ್ಕಾರದ ವತಿಯಿಂದ. ಆ ಸರ್ಕಾರದ ವತಿಯಿಂದ ಪುನೀತ್ ರಾಜ್ಕುಮಾರ್ ಅವರ ಬಡ್ಜೆಟ್ ಓಪನ್ ಆದಾಗ ಆ ಬಡ್ಜೆಟ್ ಯಾವುದಕ್ಕೆಲ್ಲ ಬಳಸಬೇಕಂತಂದರೆ ಕರ್ನಾಟಕ ಫಿಲಿಮ್ ಇಂಡಸ್ಟ್ರಿಗೆ ಹೊಸಬರನ್ನು ಕರ್ಕೊಬರೋವಂಥದ್ದು, ಟ್ರೈನ್ ಅಪ್ ಮಾಡೋದು, ಅವರು ಕೂಡ ಫಿಲಿಮಲ್ಲಿ ನಟನೆ ಮಾಡೋವಂಥ ಚಾನ್ಸ್ ಕೊಡಿಸೋವಂಥದ್ದು, ಸರ್ಕಾರನೇ ದುಡ್ಡು ಹಾಕುವಂಥದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಆ ದುಡ್ಡನ್ನು ವಯೋವೃದ್ಧರು, ಆಶ್ರಮಗಳಿಗೆ ಮಕ್ಕಳು ಓದೋದಕ್ಕೆ, ಮಕ್ಕಳ ವಿಚಾರಗಳಿಗೆ, ಮಕ್ಕಳನ್ನ ಬೆಳೆಸೋದಕ್ಕಾಗಿ, ವಿದ್ಯಾಭ್ಯಾಸಕ್ಕಾಗಿ ಭಾಳಷ್ಟು ಒತ್ತು ಕೊಡಬೇಕು.